ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ಮಕ್ಕಳೇ, ಕ್ರಿಸ್ಮಸ್ನ ರಜೆಯ ನಂತರ ಮತ್ತೆ ಶಾಲೆಗೆ ಮರಳಿ ಬಂದಿದ್ದೀರಾ. ನಿಮ್ಮ ರಜೆ ಬಹಳ ಮಜಭರಿತವಾಗಿತ್ತು ಅಂತ ನಾವು ಕೂಡ ಭಾವಿಸ್ತೀವಿ. ಯಾರ್ಯಾರು ಕ್ರಿಸ್ಮಸ್ ಅನ್ನುವಂತಹ ಈ ವಿಶೇಷವಾದಂತಹ ಹಬ್ಬದ ಆಚರಣೆಯನ್ನ ಮಾಡಿದ್ರು ತಮ್ಮೆಲ್ಲರಿಗೂ ಕೂಡ ಈ ಹಬ್ಬದ ಶುಭಕಾಮನೆಗಳು. ಇದನ್ನ ಹೇಳ್ತಾ ಬಹಳ ಕ್ವಿಕ್ ಆಗಿ ಇವತ್ತಿನ ಪಾಠದ ಕಡೆಗೆ ಗಮನವನ್ನ ಕೊಡೋಣ. ಸೊ ಇವತ್ತಿನ ಕ್ಲಾಸ್ನ ಅಜೆಂಡಾ ಅಂದ್ರೆ ಏನೇನು ನಾವು ಕಲಿತಾ ಹೋಗ್ತೀವಿ. ಮೊದಲನೇದಾಗಿ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನಿಸರ್ಗದ ಸಂಪತ್ತು ಈ ಒಂದು ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಗ್ರೇಡ್ 6 ನಿಸರ್ಗದ ಸಂಪತ್ತು. ಈ ಪಾಠವನ್ನ ಮುಂದುವರಿಸ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ತೆಗೆದುಕೊಂಡ್ಬಿಡೋಣ. ಅರ್ಥ ಆಯ್ತಾ? ಸೊ ಎಲ್ಲಾರು ನಿಮ್ಮ ನಿಮ್ಮ ನೋಟ್ಬುಕ್ ಅನ್ನ ತೆಗಿರಿ. ನಾನು ನಿಮ್ಗೆ 5 ಡಿಕ್ಟೇಷನ್ ವರ್ಡ್ಸ್ ನ ಕೊಡ್ತೀನಿ. 5 ಕೂಡ ಈ ರೀತಿ ನೋಟ್ ಮಾಡ್ಕೊಂತ ಹೋಗಿ. 1 2 3 4 5. ಹಾಗೆ ಬೋರ್ಡ್ ಮೇಲೆ ಬತ್ಬಿಡೋದು ಉಳಿತಲ್ವಾ? ಇಲ್ಲ, ನೀವ್ ಹೇಳಿ ಮೇಡಮ್, ನಾವ್ ನೋಟ್ ಮಾಡ್ಕೊಂತೀನಿ ಅಂತ ನೀವ್ ಹೇಳ್ತಿರ್ಬಹುದು. ಓಕೆ, ಕ್ವಿಕ್ ಆಗಿ ಬುಕ್ ತೆಗೆದ್ರೆ ಎಲ್ಲಾರು. ನಿಮ್ಮ ಡಿಕ್ಟೇಷನ್ ವರ್ಡ್ಸ್ ಹೀಗಿದೆ. ಮೊದಲನೆಯ ಪದ ಶಕ್ತಿ. ಮೊದಲನೇ ಪದ ಶಕ್ತಿ. ಶ ಹಿ ತಿ, ಶಕ್ತಿ. ಎರಡನೆಯ ಪದ ಬಲ. ಎರಡನೆಯ ಪದ ಬಲ. ಮೊದಲನೇ ಪದ ಶಕ್ತಿ, ಎರಡನೇ ಪದ ಬಲ. ಶಕ್ತಿ ಮೊದಲನೇ ಪದ, ಎರಡನೇ ಪದ ಬಲ. ಮೂರನೇ ಪದ ಬೆಳಕು. ಬೆಳಕು. ಬೆಳಕು ಮೂರನೇ ಪದ. ನಾಲ್ಕನೆಯ ಪದ ಧ್ವನಿ. ನನ್ನ ಧ್ವನಿ ಕೇಳಿಸುತ್ತೆ ಅಂತ ಹೇಳ್ತೀವಲ್ಲ ನಿಮ್ಗೆ, ಧ್ವನಿ ಅಂದ್ರೆ ವಾಯ್ಸ್ ಅಥವಾ ಸೌಂಡ್. ಧ್ವನಿ. ಐದನೇ ಪದ ಕೊನೆಯ ಪದ ತಾಪ. ಕೊನೆಯ ಪದ ತಾಪ. ಇನ್ನೊಮ್ಮೆ ಹೇಳ್ತೀನಿ. ಮೊದಲನೇ ಪದ ಶಕ್ತಿ, ಎರಡನೆಯ ಪದ ಬಲ, ಮೂರನೆಯ ಪದ ಬೆಳಕು, ನಾಲ್ಕನೆಯ ಪದ ಧ್ವನಿ, ಐದನೆಯ ಪದ ತಾಪ. ಓಕೆ, ನೋಟ್ ಮಾಡ್ಕೊಂಡ್ರ ಈ 5 ಪದಗಳನ್ನ? ಫಾರ್ ದ ಲಾಸ್ಟ್ ಟೈಮ್, ಶಕ್ತಿ, ಬಲ, ಬೆಳಕು, ಧ್ವನಿ, ತಾಪ. ಇದಿಷ್ಟನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಡಿಕ್ಟೇಷನ್ ಆದ ನಂತರ ನೆಕ್ಸ್ಟ್ ನಾವೇನ್ ಮಾಡ್ಲಿಕ್ಕೆ ಹೊರಟಿದೀವಿ ಇವತ್ ಕ್ಲಾಸ್ ನಲ್ಲಿ ಅಂತ ಹೇಳೋದಾದ್ರೆ, ನಿಮ್ಮ 6ನೇ ತರಗತಿಯ ಸಿಲೆಬಸ್ ಹೆಸರೇನು? ಕುತೂಹಲ ಅಲ್ವಾ? ಕುತೂಹಲ ಅಂತ ಹೇಳಿದ್ರೆ ಏನು? ಇಂಟ್ರೆಸ್ಟ್. ಸೊ ಯಾವ್ದ್ಯಾವ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ, ಆಸಕ್ತಿದಾಯಕ ಅಂತ ಅನ್ಸುತ್ತೆ, ಅದನ್ನ ಕುತೂಹಲ ಅಂತ ಕರಿತೀವಿ, ಕ್ಯೂರಿಯಾಸಿಟಿ ಅಂತ ಕರಿತೀವಿ. ಇದೇ ತರ ವಿಜ್ಞಾನದಲ್ಲಿ ಬಹಳಷ್ಟು ಕುತೂಹಲದಾಯಕವಾಗಿರುವಂತಹ, ಕ್ಯೂರಿಯಸ್ ಆಗಿರುವಂತಹ ವಿಷಯಗಳು ಇರುತ್ತೆ. ಅದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನ ನಾನು ನಿಮ್ಗೆ ಕ್ವಿಕ್ ಆಗಿ ನೀಡ್ತಾ ಹೋಗ್ತೀನಿ.
ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಏನಾಗೋದು ಅಂತ ಹೇಳಿದ್ರೆ, ಈಗ ಸಮಯ ಎಷ್ಟು? 3:37. ಕರಾರುವಕ್ಕಾಗಿ ಇಷ್ಟೇ ನಿಮಿಷ, ಇಷ್ಟೇ ಸೆಕೆಂಡ್ಗಳು ಅಂತ ಹೇಳ್ತೀವಿ. ಹೌದಾ? ನಾವೀಗ ಇಂಟರ್ನೆಟ್ ಅಲ್ಲಿ ಹೊಡೆದು ಬಿಟ್ರೆ ಇನ್ಫಾರ್ಮೇಶನ್, ಇವತ್ತಿನ ದಿನ ಏನು ಡಿಸೆಂಬರ್ 29ನೇ ತಾರೀಕು, ಇಡೀ ಪಂಚಾಂಗನೇ ಬರುತ್ತೆ. ಎಷ್ಟೊತ್ತಿಗೆ ಸೂರ್ಯ ಉದಯ ಆಗುತ್ತೆ, ಎಷ್ಟೊತ್ತಿಗೆ ಸೂರ್ಯ ಅಸ್ತ ಆಗುತ್ತೆ. ಹೌದಲ್ವಾ? ಸೂರ್ಯ ಎಷ್ಟೊತ್ತಿಗೆ ಹುಟ್ಟತಾನೆ, ಎಷ್ಟೊತ್ತಿಗೆ ಮುಳುಗ್ತಾನೆ, ಚಂದ್ರೋದಯ ಎಷ್ಟೊತ್ತಿಗಾಗುತ್ತೆ, ಬೆಳಕಿನ ಜಾವ ಎಷ್ಟೊತ್ತಿಗಾಗ್ತಾ ಹೋಗುತ್ತೆ, ರಾಹುಕಾಲ, ಯಮಗಂಡ ಕಾಲ, ಗುಳಿಕಾಲ, ಇವೆಲ್ಲದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಕರೆಕ್ಟ್ ಆಗಿ ಜನವರಿ 1ನೇ ತಾರೀಕು ಯಾವ ವಾರ ಬೀಳುತ್ತೆ, ವಾರಗಳು, ತಿಥಿಗಳು, ನಕ್ಷತ್ರಗಳು, ದಿನಾಂಕಗಳು, ಸಮಯ, ತಿಂಗಳು ಇವೆಲ್ಲ ಇರುತ್ತೆ. ನೀವೆಲ್ಲ ಬಹುಶಃ ಅಂಗನವಾಡಿಗೆ ಹೋದಾಗ ಈ ಮಾಸಗಳ ಬಗ್ಗೆ ಎಲ್ಲ ಕಲ್ತಿದ್ರಿ, ಹೌದಾ? ಹೇಳಿ ನೋಡೋಣ. ಚೈತ್ರ, ವೆರಿ ಗುಡ್. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ವೆರಿ ಗುಡ್. ಎಲ್ಲಾರು ಚಪ್ಪಾಳೆ ತಟ್ಕೊಳ್ಳಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. 12 ತಿಂಗಳುಗಳು ಹೇಳ್ತಾ ಹೋಗ್ತೀವಿ, ಹೌದಾ? ಆದ್ರೆ ಈ ತಿಂಗಳಾಗಿರ್ಬಹುದು, ಸಂವತ್ಸರ ಆಗಿರಬಹುದು, ದಿನಗಳಾಗಿರಬಹುದು, ಹಿಂದಿನ ಕಾಲದಲ್ಲಿ ಗಡಿಯಾರಗಳು ಇಲ್ಲದೆ ಇದ್ದಂತಹ ಕಾಲದಲ್ಲಿ ಅದನ್ನ ಹೇಗ್ ಕಂಡು ಹಿಡಿತಾ ಇದ್ರು, ಹೇಗ್ ಗೊತ್ತಾಗ್ತಾ ಇತ್ತು, ಅದ್ರ ಬಗ್ಗೆ ಒಂದು ಚಿಕ್ಕ ಕ್ವಿಜ್ ಅನ್ನ ಮಾಡೋಣ. ನೋಡಿ, ನಮ್ಮ ಇಲ್ಲಿಂದ ಕೆಳಗಿಂದ ಶುರು ಮಾಡ್ತೀನಿ. ಒಂದು ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯದ ನಡುವಣ ಕಾಲಾವಧಿಯನ್ನ ಏನಂತ ಕರೀತಾರೆ? ಸೊ ಇವತ್ತು ಬೆಳಗ್ಗೆ ಸೂರ್ಯೋದಯ 6 ಗಂಟೆಗೆ ಆಯ್ತು ಅಂತ ಇಟ್ಕೊಳ್ಳಿ. ಮತ್ತೆ ನಾಳೆಗೆ ಸೂರ್ಯೋದಯ 6 ಗಂಟೆಗೆ ಆಗುತ್ತೆ. ಸೊ ಈ 6 ಗಂಟೆಯಿಂದ 6 ಗಂಟೆಯ ಸಮಯವನ್ನ ಏನಂತ ಕರೀತಾರೆ? ವೆರಿ ಗುಡ್, ಒಂದು ದಿನ ಅಂತ ಕರೀತಾರೆ. ಓಕೆ. ಒಂದು ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೆ, ಒಂದು ಹುಣ್ಣಿಮೆ ಎಷ್ಟು ದಿನಕ್ಕೊಮ್ಮೆ ಬರುತ್ತೆ? 15 ದಿನಕ್ಕೊಮ್ಮೆ ಬರುತ್ತೆ, ಹೌದಾ? ಸೊ ಒಂದು ಹುಣ್ಣಿಮೆ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? 15 ದಿನ ಆದ್ಮೇಲೆ ಅಮಾವಾಸ್ಯೆ ಬರುತ್ತೆ. ಗೊತ್ತಲ್ವಾ ನಿಮ್ಗದು? ಅಮಾವಾಸ್ಯೆ ಅಂದ್ರೆ ಚಂದ್ರ ಇಲ್ಲದೆ ಇರುವಂತಹ ದಿನ. ಹುಣ್ಣಿಮೆ ಅಂದ್ರೆ ಶುಭ್ರವಾದಂತಹ, ದೊಡ್ಡದಾದಂತಹ, ರೊಟ್ಟಿ ಗಾತ್ರದ ಚಂದ್ರನನ್ನ ಕಾಣುವಂತಹ ದಿನ. ಸೊ ಒಂದು ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೆ ನಾವು ಒಂದು ತಿಂಗಳು ಅಂತ ಕರಿತೀವಿ. ಅದೇ ತರ ನಮ್ಮ ಭೂಮಿ, ಒಂದೇ ಭೂಮಿ ಹಿಂಗ್ ಸುತ್ತದ್ 4 ದಿಕ್ಕಲ್ಲಿ ಹಿಂಗ್ ತೋರಿಸ್ತಾರೆ. ಸೂರ್ಯನ ಸುತ್ತಲೂ ಒಂದು ಪೂರ್ಣ ಪರಿಭ್ರಮಣೆ ಅಂದ್ರೆ ಕಂಪ್ಲೀಟ್ ಸರ್ಕ್ಯೂಟ್ ಹಾಕುವಂತಹದ್ಕೆ ನಾವೇನಂತ ಕರಿತೀವಿ? ಭೂಮಿಯು ಸೂರ್ಯನ ಸುತ್ತಲಿನ ಒಂದು ಪೂರ್ಣ ಪರಿಭ್ರಮಣೆಗೆ ತೆಗೆದುಕೊಳ್ಳುವಂತಹ ಕಾಲಾವಧಿ 1 ವರ್ಷ ಆಗುತ್ತೆ. ನೋಡ್ತಾ ಇದ್ದಂಗೆ 2025ಕ್ಕೆ ಸ್ವಾಗತ ಅಂತಿದ್ವಿ, ಈಗ 2026ಕ್ಕೆ ಸ್ವಾಗತ ಅನ್ನುವಂತ ಸಮಯ ಬಂತು. 2 ದಿನ ಬಾಕಿ ಅಲ್ವಾ ಹೊಸ ವರ್ಷಕ್ಕೆ. ಎನಿವೇಸ್, ಸೊ ಆದ್ರಿಂದ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ದಿನ, ತಿಂಗಳು ಹಾಗೂ ವರ್ಷದ ಲೆಕ್ಕಾಚಾರ ಅನ್ನೋದು ಆಗ್ತಾ ಇತ್ತು. ಇಂಟ್ರೆಸ್ಟಿಂಗ್ ಅಲ್ವಾ? ಕ್ಯೂರಿಯಸ್ ಅಲ್ವಾ? ವಿಜ್ಞಾನನೇ ಹಾಗೆ ಬಹಳಷ್ಟು ಆಸಕ್ತಿಯನ್ನ ನಮ್ಮಲ್ಲಿ ತಂದೊಡ್ಡುತ್ತೆ. ಇದು ಆಸಕ್ತಿದಾಯಕ ವಿಷಯಗಳಲ್ಲಿ ಬಂತು. ಸೊ ಇದಾದ ನಂತರ ನಿಮ್ಗೆ ಒಂದು ಟೆಸ್ಟ್ ಕೊಡೋಣ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಅಂತ. ಆದ್ರೆ ಈಗ ಕೊಡಲ್ಲ, ಮುಂದಿನ ಕ್ಲಾಸ್ ಯಾವಾಗಿರುತ್ತೆ? ಶುಕ್ರವಾರದ ಸಮಯ, ಅಥವಾ ಮುಂದಿನ ವರ್ಷ ಆಗ್ಬಿಡುತ್ತೆ ಶುಕ್ರವಾರಕ್ಕೆ, ನೆಕ್ಸ್ಟ್ ಇಯರ್ಗೆ ಟೆಸ್ಟ್ ಕೊಡ್ತೀನಿ. ಓಕೆನಾ? ಸರಿ. ಈಗ ಹಿಂದಿನ ಕ್ಲಾಸ್ ನಲ್ಲಿ ನಾವ್ ಏನ್ ಮಾಡಿದ್ವಿ, ಒಂದು ಪುನರಾವರ್ತನೆ ಮಾಡೋಣ. ನಿಸರ್ಗದ ಸಂಪತ್ತು, ಈ ಒಂದು ಪಾಠದ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ನಮ್ಮ ನಿಸರ್ಗದ ಸಂಪತ್ತಲ್ಲಿ ಗಾಳಿ, ಪ್ರಾಣಾಯಾಮ ಮಾಡ್ತಿದ್ದೀರಾ ಎಲ್ಲರೂ? ಪ್ರಾಣಾಯಾಮ, ಗಾಳಿಯ ಯಂತ್ರ ಸ್ಥಾವರದ ಬಗ್ಗೆ ನಾವು ಮಾತಾಡಿದ್ವಿ, ನೀರಿನ ಬಗ್ಗೆ ಮಾತಾಡಿದ್ವಿ, ನೀರನ್ನ ನಾವ್ ಯಾವ ರೀತಿ ಉಳಿತಾಯ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ವಿ. ಅದೇ ರೀತಿ ಹಿಂದಿನ ಕಾಲದಲ್ಲೆಲ್ಲ ಬಾವಡಿ ಅನ್ನುವಂತಹ ಜಾಗಗಳು ಇರ್ತಾ ಇತ್ತು, ಎಲ್ಲಿ ನೀರಿನ ಸಂಗ್ರಹಣೆಯನ್ನ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಈ ಪ್ರದೇಶಗಳಲ್ಲಿ ಅನಾದಿ ಕಾಲದಿಂದಲೂ, ಯಾವ ಪ್ರದೇಶ? ಈ ರಾಜಸ್ಥಾನ, ಇದೆಲ್ಲ ಮರುಭೂಮಿ ಅಂದ್ರೆ ಡೆಸರ್ಟೆಡ್ ಲ್ಯಾಂಡ್ ಅಲ್ವಾ? ಸೊ ಆದ್ರಿಂದ ನೀರಿನ ಕೊರತೆ ಇರುತ್ತೆ. ಹಾಗೇನ್ ಮಾಡ್ತಾರೆ, ಈ ಮೆಟ್ಟಲು ಬಾವಿಗಳು ನೀರನ್ನ ಸಂಗ್ರಹಿಸುವಂತಹ ವಿಶಿಷ್ಟ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಅದು ಮಳೆ ನೀರನ್ನ ಮಾತ್ರ ಅಲ್ಲದೆ ಹತ್ತಿರದ ಸರೋವರಗಳು, ಕೊಳಗಳು ಮತ್ತು ನದಿಗಳಿಂದಲೂ ಕೂಡ ಒಸರುವ ನೀರನ್ನ ಸಂಗ್ರಹಿಸುತ್ತೆ. ಕಂದಕ ಅಂದ್ರೆ
ಭೂಮಿಯಲ್ಲಿ ಆಳವಾಗಿ ಆಗಿದಂತಹ ರಂಧ್ರಗಳು, ಹೋಲ್ಸ್ಗಳು, ಗೋಡೆಗಳು ಕಲ್ಲುಗಳಿಂದ ನಿರ್ಮಿತವಾಗಿದ್ದು ಅವು ಒಸರುವ ನೀರನ್ನ ಬಾವಿಗೆ ಹರಿಸುತ್ತೆ. ಇದನ್ನ ಬಾವಡಿ ಅಂತ ಕರಿತೀವಿ. ಯು ಕ್ಯಾನ್ ಸಿ ಇಟ್ ಇನ್ ಯೋರ್ ಟೆಕ್ಸ್ಟ್ ಬುಕ್. ಓಕೆ. ಅದೇ ರೀತಿ ಪ್ರತಿ ವರ್ಷ ನಾವು ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನವನ್ನಾಗಿ ಆಚರಿಸ್ತೀವಿ. ಅದರ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ನಾವು ನೀರನ್ನ ಉಳಿತಾಯ ಮಾಡ್ಬೇಕು, ಅನವಶ್ಯಕವಾಗಿ ನೀರನ್ನ ಖರ್ಚು ಮಾಡ್ತಾ ಹೋಗ್ಬಾರ್ದು ಅನ್ನೋದು. ಈಗ ನೀರಿನ ವಿವಿಧ ಸ್ಥಿತಿಗಳ ಮೂಲಕ ಪಯಣ ನೆನ್ಪಿದ್ಯಾ ಈ ಪಾಠ? ಘನಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಸೊ ಈ ಪಾಠದಲ್ಲಿ ಜಲಚಕ್ರದ ಬಗ್ಗೆ ನೀವು ಕೇಳಿದ್ರಿ. ಜಲಚಕ್ರ, ಜಲ ವಾಟರ್, ಚಕ್ರ ಸೈಕಲ್, ವಾಟರ್ ಸೈಕಲ್ ಬಗ್ಗೆ ಕಲಿತಾ ಇದ್ವಿ. ಅಂದ್ರೆ ನೀರಿನಿಂದ ಆವಿಯಾಗುವಿಕೆಯಲ್ಲಿ ಎವಾಪರೇಷನ್ ಆದಾಗ ಸೂರ್ಯ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾನೆ ಅನ್ನೋದ್ರ ಬಗ್ಗೆ ತಿಳಿದಿದ್ವಿ. ಸೊ ನಿಮ್ ಮನೇಲಿ ತಾಯಿ ಅಥವಾ ಅಜ್ಜಿ ಮಾವಿನಕಾಯಿನ ಕತ್ತರಿಸಿ ಚೂರುಗಳನ್ನಾಗಿ ಮಾಡಿ ಹಲವಾರು ದಿನಗಳವರೆಗೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸೋದನ್ನ ನೀವು ಗಮನಿಸಿರಬಹುದು. ಯಾಕಂದ್ರೆ ಸೂರ್ಯನಿಂದ ಪಡೆಯುವಂತಹ ಶಕ್ತಿ ಬಹಳ ಶ್ರೇಷ್ಠವಾದದ್ದು. ಆದ್ರಿಂದ ನಾನು ಬೇರೆ ಕ್ಲಾಸ್ ಮಕ್ಕಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಥವಾ ನಿಮ್ಮಲ್ಲೂ ಹೇಳಿದ್ದೀನಿ ಅಂತ ಅನ್ಸುತ್ತೆ, ನಾವು ಸೂರ್ಯನನ್ನ ಪ್ರಾಣೇಶ ಅಂತ ಕರಿತೀವಿ. ಪ್ರಾಣೇಶ ಅಂದ್ರೆ ಪ್ರಾಣಕ್ಕೆ ಶಕ್ತಿಯನ್ನ ಕೊಡುವಂತಹ ಈಶ ಪ್ರಾಣೇಶ. ಆಯ್ತಾ? ಸೊ ಆದ್ರಿಂದ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸೂರ್ಯನಿಂದ ನಮಗೆ ಸಿಗುವಂತಹ ಶಕ್ತಿಯ ಬಗ್ಗೆ ಅಥವಾ ಸೌರ ಶಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಇದು ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಳ್ತಾ ಹೋಗೋಣ? ಸೌರ ಶಕ್ತಿಯ ಬಗ್ಗೆ ಅಥವಾ ಸೂರ್ಯನಿಂದ ನಮಗೆ ಸಿಗುವಂತಹ ಶಕ್ತಿಯ ಬಗ್ಗೆ, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ? ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಬೇಸಿಗೆಯ ಒಂದು ದಿನ, ಪ್ಲೀಸ್ ಓಪನ್ ಯೋರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 98. ಬೇಸಿಗೆಯ ಒಂದು ದಿನ ಭೂಮಿ ಮತ್ತು ಸೂರ್ಯ ಯಾರು? ಭೂಮಿ ಅಂದ್ರೆ ಅರ್ಥ, ಸೂರ್ಯ ಅಂದ್ರೆ ಸನ್ ಅಲ್ವಾ? ಇಲ್ಲ ಮೇಡಮ್, ಇವತ್ತಿನ ಅಂದ್ರೆ ಈ ವಿಜ್ಞಾನದ ಪಾಠದಲ್ಲಿ ಬರುವಂತಹ ಪಾತ್ರಧಾರಿಗಳು ಅಲ್ವಾ? ಸೊ ಈ ಭೂಮಿ ಮತ್ತು ಸೂರ್ಯ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಜ್ಜಿ ಮನೆಗೆ ಹೋಗಿರ್ತಾರಲ್ವಾ ರಜಕ್ಕೆ. ರಜೆಗೆ ಅಜ್ಜಿ ಮನೆಗೆ ಹೋದಂತಹ ಅವರು ಮೆಣಸಿನಕಾಯಿನ ಬೆಣಸಿನಲ್ಲಿ ಒಣಗಿಸಲು ಅಜ್ಜಿಗೆ ಸಹಾಯ ಮಾಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಾವು ಇವುಗಳನ್ನ ಒಣಗಿಸಲು ಸೂರ್ಯನ ಶಾಖ ಅಂತ ಹೇಳಿದ್ರೆ ತಾಪ, ಇವತ್ತಿನ ಡಿಕ್ಟೇಷನ್ ಅಲ್ಲಿ ಬರ್ಕೊಂಡ್ರಲ್ಲ ಅದೇ ಹೀಟ್ ಅಂತೀವಲ್ಲ, ಆ ಶಾಖವನ್ನ ಬಳಸ್ತೀವಿ. ನಮಗೆ ಹಸಿಮೆಣಸಿನಕಾಯಿ ಸಿಗದಿದ್ದಾಗ ಈ ರೀತಿ ಒಣಗಿಸಿದ ಮೆಣಸಿನಕಾಯಿಯನ್ನ ಬಳಸಬಹುದು. ನಾನ್ ನಿಮ್ಗೆ ಸ್ವಲ್ಪ ಒಣಗಿಸಿದ ಮೆಣಸಿನಕಾಯಿಗಳನ್ನ ಮನೆಗೆ ತೆಗೆದುಕೊಂಡು ಹೋಗಲು ಕೊಡ್ತೇನೆ. ಸೂರ್ಯನು ಭೂಮಿಯ ಮೇಲಿನ ಶಕ್ತಿಯ ಪ್ರಮುಖ ಆಕಾರ ಅಂತ ನಿಮ್ಗೆ ತಿಳಿದಿರ್ಲಿ ಅಂತ ಅಜ್ಜಿ ಹೇಳ್ತಾರಂತೆ. ಈಗ ನಾವು ಸೂರ್ಯನ ಶಾಖ ಮತ್ತು ಬೆಳಕನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಸ್ತೀವಿ. ನಮ್ಮ ಯಾವ ಚಟುವಟಿಕೆಗಳು ಸೂರ್ಯನ ಶಾಖ ಮತ್ತೆ ಅಗತ್ಯವಿರುತ್ತೆ? ಸೊ ನೀವ್ ಹೇಳ್ತೀರಾ, ಸೂರ್ಯನ ಶಾಖ ಮತ್ತು ಬೆಳಕಿನಿಂದ ಏನೇನು ಉಪಯೋಗ ಆಗುತ್ತೆ? ಒಂದೊಂದೇ ಹೇಳ್ತಾ ಬನ್ನಿ. ನಿಮ್ಗೆ ಏನೇನ್ ಅರ್ಥ ಆಗುತ್ತೆ, ಜನರಲ್ ಆಗಿ ದಿನನಿತ್ಯದಲ್ಲಿ ಏನೇನ್ ನೋಡ್ತೀರಾ ಹೇಳ್ತಾ ಬನ್ನಿ. ಸೊ ಮೊದಲನೇ ಪಾಯಿಂಟ್, ಸೂರ್ಯನಿಂದ ಸೌರಶಕ್ತಿಯಿಂದ ನಮ್ಗೆ ಏನೇನ್ ಸಹಾಯ ಆಗುತ್ತೆ? ಮೇಡಮ್, ನಾವ್ ದಿನ ಬಟ್ಟೆ ಒಣಗಿ ಹಾಕ್ಲಲು ಅದು ಹೆಲ್ಪ್ ಆಗುತ್ತೆ ಅಲ್ವಾ? ಬಟ್ಟೆನ ಒಣಗಿಸಿ ಹಾಕಲು ಅದು ನಮ್ಗೆ ಸಹಾಯ ಮಾಡ್ತಾ ಬರುತ್ತೆ. ಒಂದು. ಎರಡನೇದು, ಬೆಳಕು ಸಿಗುತ್ತೆ ಮೇಡಮ್. ನಾವು ಬೆಳಗಿನ ಹೊತ್ನಲ್ಲಿ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಸೂರ್ಯನಿಂದ ಬೆಳಕು ಸಿಗ್ತಾ ಹೋಗುತ್ತೆ ನಮ್ಗೆ. ವೆರಿ ಗುಡ್. ಮೂರನೇದು, ಪದಾರ್ಥಗಳನ್ನ ಒಣಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಕ್ಕಿ, ಹಪ್ಪಳ, ಅವುಗಳನ್ನೆಲ್ಲ ಒಣಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೋಟೆಡ್ ಡೌನ್. ಸ್ವಲ್ಪ ಯೋಚನೆ ಮಾಡಿ, ಇನ್ನೊಂದ್ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ, ಯಾವ್ಯಾವ ರೀತಿ ಸೂರ್ಯನಿಂದ ನಮ್ಗೆ ಸಹಾಯ ಆಗುತ್ತೆ ಅಂತ.
ವೆರಿ ಗುಡ್. ಆಹಾರವನ್ನ ಬೆಳೀಲಿಕ್ಕೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಸ್ಯಗಳ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕು? ಸೂರ್ಯನ ಬೆಳಕು ಅನ್ನೋದು ಬೇಕು, ಆಹಾರದ ಬೆಳವಣಿಗೆಗೆ ಬೇಕಾಗತ್ತೆ. ಓಕೆ, ಯಾರಾದ್ರೂ ಯೋಚನೆ ಮಾಡಿದ್ದೀರಾ ನಮ್ಗೆ ಬೆಳಗಿನ ಹೊತ್ತಿನಲ್ಲಿ ಬೆಳಕು ಸಿಗುತ್ತೆ, ರಾತ್ರಿ ಹೊತ್ತಲ್ಲೂ ಸೂರ್ಯನಿಂದ ಬೆಳಕು ಸಿಗಬಹುದು ಅಂತ? ಅದ್ ಹೇಗಾಗುತ್ತೆ ಮೇಡಮ್? ಸೂರ್ಯ ಸಂಜೆ ಆಗ್ತಿದ್ದಂಗೆ ಮುಳುಗ್ ಹೋಗ್ತಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಸಂಜೆ ಆಗುತ್ತೆ, ಕತ್ಲು ಕವಿಯುತ್ತೆ, ರಾತ್ರಿ ಬೆಳಕಂತೆ, ಸೂರ್ಯನಿಂದ ಬೆಳಕಂತೆ, ಅದ್ ಹೇಗ್ ಸಾಧ್ಯ? ಅಥವಾ ಈ ತಣ್ಣಗೆ ಬೆಚ್ಚಗಿರುವಂತಹ ಈ ಒಂದು ಸಮಯದಲ್ಲಿ ಬಿಸಿಯಾದಂತಹ ನೀರಿನ ಸ್ನಾನಕ್ಕೂ ಕೂಡ ಸೂರ್ಯ ನಮ್ಗೆ ಹೆಲ್ಪ್ ಮಾಡಬಹುದು ಅಂತ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಸೂರ್ಯನಿಂದ ಬಿಸಿ ನೀರ್ ಹೇಗ್ ಸಿಗುತ್ತೆ? ಯಾರಿಗಾದ್ರೂ ಗೊತ್ತಿದೆಯಾ ಇದ್ರ ಬಗ್ಗೆ? ಸೊ ಗೊತ್ತಿಲ್ಲ ಅಂದ್ರೆ ಈ ಒಂದು ವಿಷಯವನ್ನ ಒಂದು ಸಿಮ್ಯುಲೇಷನ್ ಮೂಲಕ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೌರಶಕ್ತಿಯ ಮೂಲಕ ನಾವ್ ಹೇಗೆ ಬೆಳಕನ್ನ ಜನರೇಟ್ ಮಾಡಬಹುದು ಅನ್ನೋದ್ರ ತಿಳಿಸ್ಕೊಡುತ್ತೆ ಈಗ ನಾನ್ ನಿಮ್ಗೆ ತೋರಿಸುವಂತಹ ಒಂದು ಸಿಮ್ಯುಲೇಷನ್. ಸೊ ಎಲ್ಲಾರ್ಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾಣ್ತಾ ಇದೆಯಾ? ಈಗ ಕಾಣಿಸುತ್ತಲ್ವಾ? ಫುಲ್ ಸ್ಕ್ರೀನ್ ಮಾಡೋಣ. ಈಗ ಇಲ್ಲಿ ಕಾಣಬಹುದು ನೀವು ಸೂರ್ಯ, ಬೆಳಕನ್ನ ಕೊಡುವಂತಹ ಸೂರ್ಯ. ಕೆಲವೊಂದಿಷ್ಟು ಮನೆಗಳ ಮೇಲೆ ಈ ರೀತಿ ಸೂರ್ಯನ ಮೇಲ್ಚಾವಣಿಯಿಂದ ನಾವು ಸೂರ್ಯನ ಬೆಳಕನ್ನ ಸಂಗ್ರಹಿಸಿ ಅದರಿಂದ ಉಷ್ಣತೆಯನ್ನ ಪಡ್ಕೊಳ್ತಾ ಹೋಗಬಹುದು. ಅರ್ಥ ಆಯ್ತಾ? ಇಲ್ಲಿ ನೋಡಬಹುದು ಸೂರ್ಯನ ಬೆಳಕು ಈ ರೀತಿಯಾಗಿದೆ. ಅದನ್ನ ನಾನು ನಿಮ್ಗೆ ಎನರ್ಜಿ ಸಿಂಬಲ್ಸ್ ಈ ರೀತಿಯಾಗೂ ತೋರಿಸಬಹುದು. ಇಲ್ಲಿ ಎನರ್ಜಿ ಮೂಲಕ ಸೂರ್ಯನ ಬೆಳಕು ಈ ಒಂದು ಚಾವಣಿಯನ್ನ, ಏನ್ ಚಾವಣಿ ಇದು? ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ. ಸೌರಶಕ್ತಿಯನ್ನ ತನ್ನಲ್ಲಿ ಸೆರೆ ಹಿಡಿಯುವಂತಹ ಒಂದು ಚಾವಣಿ. ಇದ್ರ ಮೂಲಕ ಸೂರ್ಯನ ಶಕ್ತಿನೆಲ್ಲ ಈ ಚಾವಣಿ ಸೆರೆ ಹಿಡಿತಾ ಇದೆ. ಸೆರೆ ಹಿಡಿದು ಅದರಿಂದ ಬರುವಂತಹ ಶಕ್ತಿಯನ್ನ, ಅದು ಏನು ಆ ಬೆಳಕಿನ ಶಕ್ತಿಯನ್ನ ತಾಪ ಶಕ್ತಿ ಅಥವಾ ಉಷ್ಣ ಶಕ್ತಿಯಾಗಿ ಪರಿವರ್ತನೆಗೊಳ್ಳೋ ಹಾಗೆ ಮಾಡ್ತಾ ಇದೆ. ಇಟ್ ಇಸ್ ಕನ್ವರ್ಟಿಂಗ್ ದ ಸೋಲಾರ್ ಎನರ್ಜಿ ಇಂಟು ಹೀಟ್ ಎನರ್ಜಿ. ಅರ್ಥ ಆಯ್ತಾ? ಅದರಿಂದ ಏನಾಗುತ್ತೆ? ಬಿಸಿ ಬಿಸಿ ನೀರ್ ಸಿಗುತ್ತೆ. ಹೀಗಾಗಿ ಯಾರ್ಯಾರ ಮನೇಲಿ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಹಾಕಿರ್ತಾರೆ, ಸೊ ಅವ್ರ ಮನೇಲಿ ಏನಾಗುತ್ತೆ? ಸೂರ್ಯನಿಂದ ಬೆಳಕು ಆ ಚಾವಣಿಯ ಮೇಲೆ ಬಿದ್ದಾಗ ಆ ಬೆಳಕಿನಿಂದ ಅದು ನೀರೇನಿರುತ್ತೆ ಬಿಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೋಲಾರ್ ವಾಟರ್ ಅಂತ ಕರಿತೀವಿ, ಗೊತ್ತಿದ್ಯಾ ನಿಮ್ಗದು? ಆ ನೀರ್ ಎಲ್ಲಿಂದ ಬರ್ತಾ ಇದೆ? ಸೌರಶಕ್ತಿಯ ಬೆಳಕಿನಿಂದ ಆ ನೀರಿನ ಉತ್ಪಾದನೆ ಅನ್ನೋದು ಆಗ್ತಾ ಇದೆ, ಅದರಲ್ಲಿ ಶಾಖ ಅನ್ನೋದು ಉಂಟಾಗುತ್ತೆ. ಇದು ಬರೀ ನೀರಿಗೆ ಮಾತ್ರ ಸೀಮಿತನಾ? ಖಂಡಿತ ಇಲ್ಲ. ನೀವು ಬೆಳಕನ್ನು ಕೂಡ ಪಡಿತಾ ಹೋಗ್ಬೋದು. ನೋಡಿ, ನಾನು ಇಲ್ಲೊಂದು ಬಲ್ಬ್ ನ ಹಾಕಿದ್ದೀನಿ. ಸೊ ಇಲ್ಲಿ ಎನರ್ಜಿ ಪಾಸ್ ಆಗ್ತಾ ಆಗ್ತಾ ಬಲ್ಬ್ ಉರಿತಾ ಇದೆ, ಪ್ರಕಾಶಮಾನವಾಗಿ ಬಲ್ಬ್ ಉರಿತಾ ಇರೋದನ್ನ ನೀವು ಕಾಣಬಹುದು. ಕಾಣಿಸ್ತಾ ಇದೆಯಾ ಎಲ್ಲಾರ್ಗೂ? ಕಾಣಿಸ್ತಾ ಇದೆಯಾ ಹೇಗೆ ಬೆಳಕು ಉರಿತಾ ಇದೆ ಅಂತ? ಇನ್ನೊಂದು ಬಲ್ಬ್ ಅನ್ನು ಹಾಕೋಣ. ಸೊ ಇಲ್ಲೂ ಕೂಡ ನೀವು ಗಮನಿಸಬಹುದು, ಎನರ್ಜಿ ಬಾಲ್ಸ್ ಅಂತ ತೆಗೆದ ತಕ್ಷಣ ನಾನು ಏನಾಗುತ್ತೆ, ಸೂರ್ಯನ ಬೆಳಕು ಇಲ್ಲಿ ಬೀಳ್ತಾ ಇದೆ. ಇದ್ರ ಮೂಲಕ ಕೂಡ ನೀವು ಬೆಳಕಿನ ಹರಿವ ಆಗ್ತಾ ಇರೋದನ್ನ ಕಾಣ್ತಾ ಹೋಗಬಹುದು. ಅದೇ ರೀತಿ ಇಲ್ಲೊಂದು ಫ್ಯಾನ್ ಅನ್ನ ಇಟ್ಟು ಸೂರ್ಯನ ಬೆಳಕಿನಿಂದ ಫ್ಯಾನು ಸಹ ತಿರುಗದ್ ನೋಡಬಹುದು. ನಿಮ್ಗೆ ಗೊತ್ತಿರ್ಲಿ ಮಕ್ಳೇ, ಇತ್ತೀಚೆಗೆ ಒಂದು ಅಭಿಯಾನ ನಡೀತು. ಈ ಉದ್ಯಾನವನಗಳಲ್ಲೆಲ್ಲ ಈ ರೀತಿ ಸೋಲಾರ್ ಮೇಲ್ಚಾವಣಿಗಳನ್ನ ಹಾಕಿರ್ತಾರೆ. ನೀವ್ ಗಮನಿಸಿರ್ಬಹುದು. ಪಾರ್ಕ್ ಗಳಿಗೆಲ್ಲ ಹೋದಾಗ ಅಲ್ಲಿ ಸೋಲಾರ್ ಮೇಲ್ಚಾವಣಿಗಳನ್ನ, ಪ್ಯಾನಲ್ಸ್ ಗಳನ್ನ ಅಲ್ಲಲ್ಲಿ ಹಾಕಿರ್ತಾರೆ. ಯಾಕೆ ಆ ರೀತಿ ಹಾಕಿರ್ತಾರೆ? ಬೆಳಗಿನ ಜಾವ ಸೂರ್ಯನಿಂದ ಉಂಟಾಗುವಂತಹ ಆ ಬೆಳಕೇನಿರ್ತಲ್ಲ, ಶಾಖ ಏನಿರ್ತಲ್ಲ, ಅದನ್ನೆಲ್ಲ ಸೋಲಾರ್ ಪ್ಯಾನಲ್ಗಳು ಹೀರ್ಕೊಳ್ಳುತ್ತೆ. ಸಂಜೆ ಹೊತ್ನಲ್ಲಿ ಆ ಪಾರ್ಕ್ ಅಥವಾ ಉದ್ಯಾನವನದಲ್ಲಿ ಎಷ್ಟೊಂದು ಬಲ್ಬ್ಗಳನ್ನ ಕಾಣಬಹುದು, ಬೆಳಕನ್ನ ಕಾಣಬಹುದು ನೀವು. ಆ ಬೆಳಕೆಲ್ಲ ಹೇಗ್ ಉರಿಯುತ್ತೆ ಅನ್ಕೊಂಡಿದ್ದೀರಾ? ಆ ಸೂರ್ಯನ ಬೆಳಕಿನಿಂದ ಉರಿಯುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ವಿದ್ಯುತ್ ಶಕ್ತಿನ ಅದ್ ಎಷ್ಟು ಉಳಿಸ್ತಾ ಹೋಗಬಹುದು. ಎಂಥ ಒಂದು ಉತ್ತಮವಾದಂತಹ ರೆವಲ್ಯೂಷನ್ ಅಲ್ವಾ? ಎಷ್ಟು ಚೆನ್ನಾಗಿ ಕಂಡು ಹಿಡಿದ್ರಲ್ಲ ಇದನ್ನೆಲ್ಲ. ಅಕಸ್ಮಾತ್ ಮೇಡಮ್ ವಿಪರೀತವಾದಂತಹ ಚಳಿ ಇದೆಯಪ್ಪ, ಮೋಡ ಕವಿದಂತಹ ವಾತಾವರಣ ಇದೆ, ಸೂರ್ಯನೇ ಕಾಣಲ್ಲ, ಸೊ ಎಲ್ಲಾ ಕಡೆ ಮೋಡ ಬಂದ್ಬಿಟ್ಟಿದೆ ಈ ರೀತಿ. ಸೊ ಆಗ ಏನಾಗುತ್ತೆ? ಸೂರ್ಯನಿಂದ ಬರ್ತಿರುವಂತಹ ಶಕ್ತಿ ಈ ಮೇಲ್ಚಾವಣಿ ಮೇಲೆ ತಿರ್ಗ್ಲಿಕ್ ಸಾಧ್ಯ ಆಗಲ್ಲ, ಅಥವಾ ತಿರುಗಿದ್ರು ಕೂಡ ಬಹಳ ಮಿನಿಮಲಿಸ್ಟಿಕ್ ಆಗಿ ತಿರುಗುತ್ತೆ. ಮಿನಿಮಲಿಸ್ಟಿಕ್ ಆಗಿ ಅಂತ ಹೇಳಿದ್ರೆ ತುಂಬಾ ಕ್ಷೀಣವಾಗಿ ತಿರುಗ್ತಾ ಹೋಗುತ್ತೆ.
ಅರ್ಥ ಆಯ್ತಾ? ಇದನ್ನ ಬೆಳಕಿನಲ್ಲೂ ಕೂಡ ನಾವು ಕಾಣ್ತಾ ಹೋಗ್ಬಹುದು. ಅಷ್ಟು ಪ್ರಕಾಶಮಾನವಾಗಿ ಬೆಳಕನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಲ್ಲಿ ಇಲ್ಲಲ್ಲಿ ಒಂಚೂರು ಕಾಣ್ತಾ ಹೋಗ್ಬಹುದು. ಆದ್ರಿಂದ ಮೋಡ ಕವಿದಾಗ ಸೂರ್ಯನಿಂದ ಅತಿ ಹೆಚ್ಚಾದಂತಹ ಬೆಳಕನ್ನ ನೀವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮೋಡ ಇಲ್ದೇ ಇದ್ದಾಗ ಬ್ರೈಟ್ ಸನ್ ಅಂತೀವಲ್ಲ, ಆಗ ನೀವು ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಪೇಜ್ ಸಿಮ್ಯುಲೇಷನ್ ಮೂಲಕ ನೀವು ಕೂಡ ಸೂರ್ಯನಿಂದ ಉಂಟಾಗುವಂತಹ ಶಕ್ತಿಗಳ ಬಗ್ಗೆ ಅರ್ಥೈಸ್ಕೊಳ್ತಾ ಹೋಗಬಹುದು. ನಿಮ್ಮ ಶಾಲಾ ಟೆಕ್ಸ್ಟ್ ಬುಕ್ ಗಳಲ್ಲಿ ನೀವು ಕಾಣ್ತಾ ಹೋಗಬಹುದು. ಈಗ ಒಂದು ಹಸು ಹುಲ್ಲನ್ನ ಮೇಯ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆ ಹುಲ್ಲಿನಿಂದ ಶಕ್ತಿ ಸಿಗುತ್ತೆ ಅಲ್ವಾ? ಆದ್ರೆ ಆ ಹಸು ಸೂರ್ಯನಿಂದ ಶಕ್ತಿ ಪಡೆಯುತ್ತೆ ಅಂತ ನಾವು ಭಾವಿಸ್ಬೇಕಾಗತ್ತೆ. ಯಾಕೆ ಹೇಳಿ? ಹಸು ಹುಲ್ಲನ್ನ ತಿಂತಾ ಇದೆ. ಹುಲ್ ಬೆಳಿಬೇಕಂದ್ರೆ ಏನ್ ಬೇಕು ನಮ್ಗೆ? ಸೂರ್ಯನ ಬೆಳಕು ಬೇಕು. ಶಕ್ತಿಯ ಮುಖ್ಯ ಆಕಾರ ಸೂರ್ಯ. ಆದ್ರಿಂದಾನೇ ಹೇಳೋದು ದ ಸೋರ್ಸ್ ಆಫ್ ಆಲ್ ಎನರ್ಜಿ ಇಸ್ ದ ಸೋಲಾರ್ ಎನರ್ಜಿ. ಅರ್ಥ ಆಯ್ತಾ? ಆದ್ರಿಂದಾನೇ ನಾವು ಸೂರ್ಯನ ಏನಂತ ಕರಿತೀವಿ? ಪ್ರಾಣೇಶ ಅಂತ ಕರಿತೀವಿ. ಎಲ್ಲಾರ್ಗೂ ಕೂಡ ಜೀವ ಜಗತ್ತಿಗೆ ಪ್ರಾಣವನ್ನ ಕೊಡುವಂಥವನು. ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೋಸ್ಕರನೇ ಪ್ರಕೃತಿಯ ಆರಾಧನೆಗೆ ವಿಶೇಷವಾದಂತಹ ಸ್ಥಾನಮಾನಗಳಿದೆ. ನೀವ್ ನೋಡ್ಬಹುದು, ನೀವೆಲ್ಲರೂ ಪುಟ್ಟ ಮಕ್ಕಳು ಇನ್ನು 6ನೇ ತರಗತಿಲಿದ್ದೀರಾ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಸೂರ್ಯನಿಗೆ ವಂದನೆ ಸಲ್ಲಿಸೋದ್ರಿಂದ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮನಸ್ಸಿನಲ್ಲೂ ಒಳ್ಳೇದು, ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸ್ತಾ ಬರುತ್ತೆ. ಸೊ ಸೂರ್ಯನ್ಗೆ ಅಂತಾನೆ ಒಂದು ಶ್ಲೋಕ ಇದೆ, ಉದಯೇ ಬ್ರಹ್ಮ ರೂಪಸ್ಯ ಮಧ್ಯ ಹೇತು ಮಹೇಶ್ವರ ಅಸ್ತಮನೆ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಅಂತ. ಓಕೆ, ಮುಂಬರುವಂತಹ ಕ್ಲಾಸ್ ನಲ್ಲಿ ಈ ಶ್ಲೋಕಗಳ ಬಗ್ಗೆ ನಿಮ್ಗೆ ಮತ್ತಷ್ಟು ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ನಾನು ಹೇಳಿದಂತಹ ಸೌರಶಕ್ತಿ ಬಗ್ಗೆ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಹೌದಾ? ವೆರಿ ಗುಡ್. ಸೊ ನಿಸರ್ಗದ ಸಂಪತ್ತುಗಳಲ್ಲಿ ನಾವ್ ಏನೇನ್ರ ಬಗ್ಗೆ ಕಲ್ತಿದೀವಿ? ಗಾಳಿ ಬಗ್ಗೆ ತಿಳ್ಕೊಂಡ್ವಿ. ಗಾಳಿಯ ನಂತರದಲ್ಲಿ ಏನ್ರ ಬಗ್ಗೆ ತಿಳ್ಕೊಂಡ್ವಿ? ವೆರಿ ಗುಡ್. ನೀರಿನ ಬಗ್ಗೆ ತಿಳ್ಕೊಂಡ್ವಿ. ನೀರು ಆದ ನಂತರ ಏನ್ ಬಗ್ಗೆ ತಿಳ್ಕೊಂಡ್ವಿ? ಸೂರ್ಯ ಅಥವಾ ಸೌರಶಕ್ತಿಯ ಬಗ್ಗೆ ನಾವು ತಿಳ್ಕೊಂತಾ ಹೋದ್ವಿ. ಇನ್ ಯಾವ ನಿಸರ್ಗದ ಸಂಪತ್ತಿದ್ಯಪ್ಪ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳುವಂಥದ್ದು? ಯಾವ ನಿಸರ್ಗದ ಸಂಪತ್ತಿನ ಬಗ್ಗೆ ನಾವ್ ನಿಮ್ಗೆ ಹೇಳ್ತಾ ಹೋಗೋಣ? ನಿಮ್ಗೆ ಇಷ್ಟ ಆಗೋ ಹಾಗೆ, ನಿಮ್ಗೆ ಅರ್ಥೈಸೋ ಹಾಗೆ. ಎನಿ ಗೆಸಸ್? ನೆಕ್ಸ್ಟ್ ಯಾವ ನಿಸರ್ಗದ ಸಂಪತ್ತು ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಅಂತ? ಇಲ್ಲಿ ಕಾಣ್ತಾ ಇದೆಯಾ ನಿಮ್ಗೆ? ನಾನ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ರೆ ಏನಿದು? ಏನಂತೀವಿ ನಾವ್ ಈ ಜಾಗವನ್ನ? ಸೂರ್ಯನ ಬೆಳಕ ಕಾಣ್ತಾ ಇದೆ, ಸುತ್ತಲೂ ಮರಗಳಿದೆ, ಪ್ರಶಾಂತವಾದಂತಹ ಗಾಳಿಯನ್ನ ನೀವು ಇಲ್ಲಿ ಸೇವಿಸ್ತಾ ಹೋಗಬಹುದು. ನೀರಿನ ಜರಿಯನ್ನ ಕೂಡ ಕಾಣ್ತಾ ಹೋಗಬಹುದು. ಈ ಹಿಂದೆ ನಾವ್ ಡಿಸ್ಕಸ್ ಮಾಡಿದಂತಹ ನಿಸರ್ಗದ ಸಂಪತ್ತಿನ ಕುರಿತೆಲ್ಲ ನಾವ್ ಇಲ್ಲಿ ನೋಡ್ತಾ ಹೋಗಬಹುದು. ಸೊ ಏನಂತೀವಿ ಈ ಜಾಗವನ್ನ ನಾವು? ಕಾಡು ಅಥವಾ ಅರಣ್ಯ. ಇದನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ಕಾಡು ಅಥವಾ ಅರಣ್ಯವನ್ನ ಇಂಗ್ಲಿಷ್ ನಲ್ಲಿ ನಾವು ಫಾರೆಸ್ಟ್ ಅಂತ ಕರಿತೀವಿ. ಫಾರೆಸ್ಟ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ? ವೈವಿಧ್ಯಮಯವಾದಂತಹ ಸಸ್ಯಗಳು ದಟ್ಟವಾಗಿ ಬೆಳೆದಿರುವಂತಹ ವಿಶಾಲವಾದಂತಹ ಪ್ರದೇಶಗಳನ್ನ ನಾವು ಅರಣ್ಯ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 100 ಅಲ್ಲಿ ಈ ರೀತಿ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಮಧ್ಯದಲ್ಲಿ ಈ ಒಂದು ವಾಕ್ಯವನ್ನ ಕಾಣಬಹುದು. ವೈವಿಧ್ಯಮಯ ಸಸ್ಯಗಳು ದಟ್ಟವಾಗಿ ಬೆಳೆದಿರುವಂತಹ ವಿಶಾಲವಾದಂತಹ ಪ್ರದೇಶಗಳನ್ನ ಅರಣ್ಯಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ತಿನ್ನಲು ಬೇಕೆಂಬ ಉದ್ದೇಶದಿಂದ ಮರದಿಂದ ಹಣ್ಣುಗಳನ್ನ ಕೀಳಬಾರದು ಅನ್ನುವಂತಹ ಸಂಪ್ರದಾಯ ನಮ್ಮ ಹಳ್ಳಿಗಳಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಹಳ್ಳಿಗಳಲ್ಲಿ ಇವಾಗ ನೋಡಿ, ನಮ್ಮದು ಮೂಲತಃ ಮಲೆನಾಡು. ನಮ್ ಕಡೆ ಎಲ್ಲ ದೇವರ ಬನ ಅಂತ ಕರ್ಬಿಡ್ತೀವಿ ನಾವು. ದೇವರ ಬನ ಅಥವಾ ದೇವರ ಕಾಡು ಅಂತ ಹೇಳಿದ್ರೆ ಅಲ್ಲಿ ಒಂದು ಚಿಕ್ಕ ಎಲೆಯ ತೊಟ್ಟನ್ನ ಸಹ ನೀವು ಮುರಿಲಿಕ್ಕಿಲ್ಲ. ಅದು ಅಂದ್ರೆ ತಪ್ಪು ಅನ್ನುವಂತಹ ಭಾವನೆ ಇರುತ್ತೆ. ಕಾರಣ ಏನು? ಅದ್ರ ಹಿಂದೆ ಇರುವಂತಹ ಉದ್ದೇಶ ಏನು? ಈ ನಿಸರ್ಗದ ಸಂಪತ್ತು ಬರೀ ಮನುಷ್ಯರಿಗೆ ಮಾತ್ರ ಸೀಮಿತ ಆಗ್ಬಾರ್ದು. ದಿಸ್ ಇಸ್ ನಾಟ್ ರಿಸರ್ವ್ಡ್ ಓನ್ಲಿ ಫಾರ್ ಹ್ಯೂಮನ್ ಬೀಯಿಂಗ್ಸ್.
ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಈ ನಿಸರ್ಗದ ಸಂಪತ್ತು ಅನ್ನೋದು ಸಿಗ್ಬೇಕು. ಈ ಹಣ್ಣುಗಳಾಗಿರಬಹುದು, ಕಾಯಿಗಳಾಗಿರಬಹುದು, ಹೂವುಗಳು, ಎಲೆಗಳು ಅವೆಲ್ಲದರ ಮೇಲೂ ಕೂಡ ಅವುಗಳಿಗೂ ಹಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಸುಮ್ನೆ ಈ ಗಿಡಗಳನ್ನೆಲ್ಲ ಕಟ್ ಮಾಡೋದಾಗಿರ್ಬಹುದು ಅಥವಾ ಮರದಿಂದ ಹಣ್ಣನ್ನ ಕೀಳೋದಾಗಿರ್ಬಹುದು ಮಾಡ್ಬಾರ್ದು. ಆದ್ರಿಂದ ಈಗ ನಿಮ್ಗೊಂದು ಚಟುವಟಿಕೆನ ಕೂಡ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಒಂದ್ 5 ಉತ್ಪನ್ನಗಳು ನಮ್ಗೆ ಕಾಡಿನಿಂದ ಸಿಗೋವಂತಹದ್ದು ಯಾವ್ದ್ಯಾವ್ದು ಹೇಳಿ ಅಂತ. ಈಗ ನೀವ್ ಹೇಳಿ, ವಾಟ್ ಆರ್ ದ 5 ಪ್ರಾಡಕ್ಟ್ಸ್ ದಟ್ ಯು ಗೆಟ್ ಫ್ರಮ್ ದ ಫಾರೆಸ್ಟ್? ಕಾಡಿನಿಂದ ಏನೇನ್ ಸಿಗುತ್ತೆ ನಿಮ್ಗೆ? ಹೇಳಿ ಮೊದ್ಲು. ಓಕೆ ಮೇಡಮ್, ನಮ್ಗೆ ತಿನ್ಲಿಕ್ಕೆ ಹಣ್ಣು ಸಿಗುತ್ತೆ, ಒಪ್ಕೊಳ್ಳೋಣ. ಅಥವಾ ಆಹಾರ ಸಿಗುತ್ತೆ, ಹಣ್ಣು ಸಿಗಬಹುದು, ಪ್ರಾಣಿಗಳು ಸಿಗಬಹುದು, ಆಹಾರ ಸಿಗಬಹುದು, ಒಪ್ಕೊಳ್ಳೋಣ. ನಂತರದಲ್ಲಿ ಏನ್ ಸಿಗುತ್ತೆ? ಕುರ್ಚಿ ಸಿಗುತ್ತೆ. ಕುರ್ಚಿ ಕಾಡಿನಲ್ಲಿ ಸಿಕ್ಬಿಡ್ತಾ ಡೈರೆಕ್ಟ್ ಆಗಿ? ಇಲ್ಲ. ಏನ್ ಮಾಡ್ತೀವಿ, ಕಾಡಿನಲ್ಲಿ ಇರುವಂತಹ ಮರಗಳನ್ನ ಕಡಿದು ಅದರಿಂದ ಕುರ್ಚಿ ಅಥವಾ ಫರ್ನಿಚರ್ಸ್ ಗಳನ್ನ ನಾವು ತಯಾರು ಮಾಡ್ಕೊಂತಾ ಹೋಗ್ತೀವಿ. ವೆರಿ ಗುಡ್. ಯಾರೋ ಈ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಪೇಪರ್ ಅಥವಾ ಹಾಳೆ ನಮ್ಗೆ ಕಾಡಿನಿಂದ ಸಿಗುವಂತಹದ್ದು. ಸೊಪ್ಪು ಸಿಗುತ್ತಂತೆ. ಓ ಸೂಪರ್. ಕಾಡ್ನಲ್ಲಿ ಸೊಪ್ಪು ಸಹ ನಮ್ಗೆ ಸಿಗ್ತಾ ಹೋಗುತ್ತೆ. ಬೇರೆ ಏನ್ ಸಿಗ್ತಾ ಹೋಗುತ್ತೆ ನಮ್ಗೆ ಕಾಡ್ನಲ್ಲಿ? ಇಷ್ಟೇ ಸಿಗದಾ? ಹಣ್ಣು ತಿನ್ಲಿಕ್ಕೆ ಆಹಾರ, ಮರ, ಪೇಪರ್ ಇಷ್ಟೇ ಸಿಗದಾ? ಬೇರೆ ಏನ್ ಸಿಗುತ್ತೆ ನಮ್ಗೆ ಕಾಡ್ನಲ್ಲಿ? ನಟ್ಸ್ ಸಿಗುತ್ತೆ. ಓಕೆ. ಕ್ರೋಟಾನ್ ಗಿಡಗಳು ಸಿಗುತ್ತೆ. ಓಕೆ ಫೈನ್. ಕ್ರೋಟಾನ್ ಗಿಡಗಳಿಂದ ಬೇರೆ ವಿವಿಧ ವಸ್ತುಗಳನ್ನ ತಯಾರಿಸಬಹುದು. ಒಟ್ನಲ್ಲಿ ನಮ್ಗೆ ರಾ ಮಟೀರಿಯಲ್ ಅಂತ ಕರಿತೀವಲ್ವಾ, ಕಚ್ಚಾ ಪದಾರ್ಥಗಳು ಅಂತದ್ನೆಲ್ಲ ಸಿಗೋದು ಈ ಕಾಡು ಅಥವಾ ಅರಣ್ಯಗಳಿಂದ. ಈ ಕಾಡುಗಳು ಅಥವಾ ಅರಣ್ಯಗಳು ಪಕ್ಷಿಗಳು ಮತ್ತು ಕೀಟಗಳು ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳಿಗೆ ಅರಣ್ಯಗಳು ನೈಸರ್ಗಿಕ ಆವಾಸ. ನೈಸರ್ಗಿಕ ಆವಾಸ ಅಂದ್ರೆ ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಕರಿತೀವಿ. ಅರಣ್ಯಗಳು ಅವುಗಳಿಗೆ ಆಹಾರ ಮತ್ತು ಆಶ್ರಯವನ್ನ ಒದಗಿಸುತ್ತೆ. ನಿಸರ್ಗದಲ್ಲಿ ಇರುವ ಪ್ರತಿಯೊಂದು ಜೀವಿಯು ಬದುಕಲು ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿದೆ. ವೈವಿಧ್ಯಮಯ ಜೀವಿಗಳಿರೋದ್ರಿಂದ ಪ್ರತಿ ಜೀವಿಗೂ ಕೂಡ ಆಹಾರ ಬದುಕುತ್ತೆ. ಇದನ್ನೇ ನಾವು ಫುಡ್ ಸೈಕಲ್ ಅಂತ ಇಂಗ್ಲಿಷ್ ನಲ್ಲಿ ಕರಿತಾ ಹೋಗ್ತೀವಿ. ಅಂದ್ರೆ ಒಂದು ಜೀವಿಯ ಮೇಲೆ ಮತ್ತೊಂದು ಜೀವಿ ಅವಲಂಬಿತವಾಗಿರುತ್ತೆ. ತನ್ನ ಆಹಾರಕ್ಕೋಸ್ಕರ ಅದು ಅವಲಂಬಿತವಾಗಿರುತ್ತೆ. ಓಕೆ. ವೈವಿಧ್ಯಮಯ ಜೀವಿಗಳು ಇರೋದ್ರಿಂದ ಪ್ರತಿ ಜೀವಿಗೂ ಆಹಾರ ಬದುಕುತ್ತೆ. ಆದಾಗ್ಯೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನ ಕಡಿಯುವ ಮಾನವ ಚಟುವಟಿಕೆಗಳಿಂದ ಕಳೆದ ಕೆಲವು ವರ್ಷಗಳಿಂದ ಅರಣ್ಯ ಪ್ರದೇಶಗಳು ನಿರಂತರವಾಗಿ ಕಡಿಮೆಯಾಗ್ತಾ ಇದೆ. ಹೊಸ ಅರಣ್ಯಗಳನ್ನ ಬೆಳೆಸಲು ಅಥವಾ ನಾಶವಾದಂತಹ ಅರಣ್ಯಗಳ ಪುನರುಜ್ಜೀವನ ರಿನೋವೇಟ್ ಮಾಡಲು ಅದನ್ನ ಅನೇಕ ವರ್ಷಗಳು ಬೇಕಾಗುತ್ತೆ. ಆದ್ರಿಂದ ನಾವು ಅರಣ್ಯಗಳನ್ನ ಸಂರಕ್ಷಿಸಿ ವಿವೇಚನೆಯಿಂದ ಬಳಸಿದಾಗ ನಮಗೆ ಪುನರುಜ್ಜೀವನಗೊಳ್ಳಲು ಅವುಗಳಿಗೆ ಸಾಕಷ್ಟು ಸಮಯ ದೊರಕ್ತಾ ಹೋಗುತ್ತೆ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಈ ನಿಸರ್ಗದ ಸಂಪತ್ತಿನಲ್ಲಿ ಸೂರ್ಯನಿಂದ ನಮಗೆ ಸಿಗುವಂತಹ ವಿಶೇಷವಾದಂತಹ ಸಂಪತ್ತು ಮತ್ತು ಕಾಡು ಮತ್ತೆ ಅರಣ್ಯಗಳ ಬಗ್ಗೆ ಮಾತಾಡಿದ್ವಿ. ಕ್ಲಾಸ್ ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಈ ಕೊನೆಯ ಹಂತದಲ್ಲಿ ನಾನು ನಿಮ್ಗೊಂದು ಅಸೈನ್ಮೆಂಟ್ ನ ಕೊಡ್ತೀನಿ. ಕಾಡುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ವಾ? ಈ ಕಾಡುಗಳಿಗೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದಂತಹ ದಿನವನ್ನ ನಾವು ಆಚರಿಸ್ತೀವಿ. ಅದನ್ನ ವನ ಮಹೋತ್ಸವ ಅಂತ ಕರಿತೀವಿ. ಈ ವನ ಮಹೋತ್ಸವ ಯಾವಾಗ ಇರುತ್ತೆ ಅನ್ನೋದನ್ನ ನೀವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನನಗೆ ತಿಳಿಸಿ ಹೇಳ್ಬೇಕಾಗುತ್ತೆ. ಓಕೆ, ಹೋಮ್ವರ್ಕ್ ಫಾರ್ ದ ಡೇ. ಯಾವಾಗ ಈ ವನ ಮಹೋತ್ಸವ ಇರುತ್ತೆ, ನಾವ್ ಯಾವಾಗ ವನ ಮಹೋತ್ಸವನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನೀವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನನಗೆ ತಿಳಿಸಿ ಹೇಳಿ. ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ? ಶುಕ್ರವಾರ. ಓಕೆ, ಶುಕ್ರವಾರ ಮೀಟ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.